ಅದು ಅಲ್ಲದೆ ಮಾರೈತಿ, ನೀನು ಮತ್ತೆ ಪದ್ಮ ಆ ಥರ ಫ್ರೆಂಡ್ಸಾ? ಅದ್ರ ಹತ್ರ ಕೇಳಿದರೆ ಹೇಳ್ತಿರ್ಲನ್ನ, ಎಲ್ಲ ಹೇಳ್ತಿತ್ತ. ನಿಂಗೆ ಅದ್ರ ಹತ್ರ ಕೇಳಿದೆ, ನಮ್ಮ ಹತ್ರ ಎಲ್ಲ ಕೇಳಿದ್ರೆ ಶಾಲಿನಿ ಅಕ್ಕ ನೀವು ಸುಮ್ಮನೆ ರೀ. ಅದು ಮಾವಂತರ್ದು ಹೆಂಗಸು ಕಣ್ರಿ. ಈಗ ನನ್ನ ಹತ್ರ ಅಷ್ಟು ಮಾತಾಡೋದು ಇಲ್ಲ. ಈಗ ಹೇಳಿ ಅಶ್ವಿನಿ ನಾಸಾಡೋಕ್ಕೆ ಎಂತಕ್ಕೆ ಕರ್ಕೊ ಬರಲ್ಲ ಹೇಳಿ, ಗೊತ್ತಾ ನಿಮಗೆ? ಎಂಥದ ಯಾಜ ಆಗಿರ್ಬೇಕು ಅದಕ್ಕೆ, ಮತ್ತಿಲ್ದೆ ಯಾಜನ ಆಗ್ಲ ಮತ್ತೆಂಥದ ಆಗ್ಲ ಮರೆತಿ. ಅದ ಇವರೆಲ್ಲ ಇಲ್ಲಿಂದ ಹೌದಾ ಚಂದ್ರಣ್ಣ ಪದ್ಮ ಹೊರಟಿದ್ದು ಹೌದಂತೆ, ಎಲ್ಲ ಅಡುಗೆ ಗಿಡ್ಗೆ ಎಲ್ಲ ಮಾಡ್ಕೊಂಡು ಹೊರಟಿದ್ರ. ಆಮೇಲೆ ಮಳೆ ಹಿಡಿಯೋಕ್ಕೆ ಶುರು ಆತಲ್ಲ, ಈ ಥರ ಮಳೆ ಹುಯ್ಯಕ್ಕೆ ಶುರು ಆತ. ಎಂಥ ರೋಡು ಗೀಡು ಎಲ್ಲ ಎಂಥ ಸಮ ಇಲ್ಲ ಅಂತ ಎಲ್ಲ ಅಂದ್ರ. ಹಂಗಾಗಿ ಮತ್ತೆ ಬೇಡ, ಹೆಂಗೂ ಗಣೇಶ ಹಬ್ಬಕ್ಕೆ ಕರಿಯಕ್ಕೆ ಹೋಗ್ಬೇಕು, ಆಗಲೇ ಹೋದರೆ ಆಗ್ತದೆ, ಅಷ್ಟು ದೂರ ಅಂತ ಹಿಂದೆ ಮುಂದೆ ಓಡಾಡೋದ ಅಂತ ಇವರು ಸುಮ್ಮನಾದ್ರೆ. ಮತ್ತೆ ಅಶ್ವಿನಿನೂ ಹೇಳ್ತಂತೆ, ಹಂಗಾಗಿ ಹೋಗ್ಲ. ಮತ್ತು ಆಸಾಡದ್ದ ನಾನು ಕೇಳಿದೆ ಪದ್ಮಗೆ, ಅದೇನೇ ಮಾರೈತಿ ಅಶ್ವಿನಿನ ಆಸಾಡಕ್ಕೆ ಕರ್ಕೊಬರ್ಲ ಅಂದೆ. ಆದರೆ ಅತ್ತೆ ಹೇಳಿದ್ರಂತೆ, ಮಳೆ ಅಂದರೆ ಮಳೆ ಬೇಡ ಕಳಿಸೋದು ಅಂತ ಎಲ್ಲ ಭಾರಿ ಹೇಳಿದ್ರಂತೆ. ಮತ್ತು ಒಬ್ಳನ್ನೇ ಕಳ್ಸೋಕ್ಕೂ ಆಗಲ್ಲ, ಈಗ ಇವರಿಬ್ಬರು ಬಂದು ಮತ್ತು ಅವನು ವಾಪಸ್ ಬರುವಾಗ ಒಬ್ಬನೇ ಡ್ರೈವ್ ಮಾಡ್ಕೊ ಬರ್ಬೇಕು, ಅದು ಆಗಲ್ಲ, ಸರಿ ಆಗಲ್ಲ, ಬೇಡ ಇಲ್ಲೇ ಇರಲಿ ಅಂದ್ರಂತೆ. ಈಗೆಲ್ಲ ಯಾರೇ ಆಸಡ ಪಾಸಡ ಎಲ್ಲ ನೋಡ್ತಾ ಕೂರ್ತಾರೆ. ಆಮೇಲೆ ಅಶ್ವಿನಿ ಅತ್ತೆ ಅಣ್ಣನ ಮಗ ಸೊಸೆ ಎಲ್ಲ ಯದ ಪಾರಿನಲ್ಲಿ ಇರೋದಂತೆ ಹೊರದೇಶದಲ್ಲೇ. ಅವರೆಲ್ಲ ಏನು ಬಂದ್ರೂ ಎಲ್ಲ ಇಲ್ಲನು ಗನಾಗದಾರೆ ಎಂತ ಅವೆಲ್ಲ. ಅವಾಗೆಲ್ಲ ಆತಿತ್ತು, ಈಗ ಆಗಲ್ಲ, ಹಿಂಗೆ ಮಳೆ ಹಿಡ್ಕೊ ಕೂರ್ತಲ್ಲ, ಇಲ್ದಿದ್ರೆ ನಾರು ಕಳಿಸ್ಬೋದಿತ್ತು, ಹಂಗೆ ಅಂದ್ರಂತೆ. ಮತ್ತು ಇವರು ಅದ್ಲಕ್ಕೆ ಸರಿ ಅಂತ ಸುಮ್ಮನೆ ಆದ್ರಂತೆ. ಅಶ್ವಿನಿಗೂ ಕೇಳಿದ್ರಂತೆ, ಅಶ್ವಿನಿ ಇಲ್ಲ ಅಮ್ಮ ಇಲ್ಲೇ ಇರ್ತೀನಿ ಅಂತಂತೆ. ಹಾಗಾಗಿ ಸುಮ್ಮನೆ ಆದ್ರಂತೆ. ಅಯ್ಯೋ ಶಾಲಿನಿ ಅಕ್ಕ ನಿಮ್ಮ ಹುಚ್ಚಾಳಾಗಿತ್ತು. ಇದಲ್ಲ ಕಣ್ರಿ ಕಾರಣ, ಇದಲ್ಲ. ಆ ಪದ್ಮನ ಎಂತ ಬೇಕಾದ್ರೆ ನಂಬ್ಸಂಗೆ ಹೇಳೇ ಬಿಡ್ತದೆ, ನೀವು ಜನ ನಂಬ್ತಿರಲ್ಲ, ಹಾಗಾಗಿ ಹೇಳ್ತದೆ. ಇಲ್ಲಪ್ಪ ಏನೋ ಆಗ್ಯದೆ, ಏನೋ ಕಿಸುಮ್ಕುಳಿ ಆಗದೆ ಇಲ್ಲ. ಮದುವೆ ಮಾಡಿ ನೆಂಟ್ರೋಟ ಆಗಿ ಕಳಿಸಿದ ಮೇಲೆ ಎಲ್ಲಿ ಬಂದರೆ ಒಂದೇ ಒಂದಿನ ಬರಲ್ಲ ಅಲ್ಲನ, ಎಂಥ ಕಾರು ಬಂದ್ರ ಬರಲ್ಲ, ಎಂಥದ ಆಗ್ಯದೆ. ಪುಣ್ಯಾದ ಕೀರ್ತಿ ಬರಲ್ಲ ಅಂದ ತಕ್ಷಣ ಎಂಥದ ಆಗ್ಯದೆ ಅಂತೀಯಲ್ಲೇ, ಎಂಥದ್ದಾಗ್ಯದೆ ಏನೋ ಮರೆತಿ, ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ನಾ ಹೇಳೀನಿ. ನಂಬದಾರ ನಂಬು, ಬಿಡೋದಾರ ಬಿಡು. ನಿಂಗೆ ಎಷ್ಟು ಸಲ ಹೇಳೋದೇಳ, ಬೇರೆಯವ್ರ ಮನೆ ವಿಷಯ ನಿಂಗೆ ಯಾಕೆ ಹೇಳ ವಿಶಾಲಾಕ್ಷಿ? ನಿನ್ನ ಪಾಡಿ ನೀ ತೆಪ್ಪನಿರೋಕ್ಕಾಗಲ್ಲನ, ಇದು ಮಾಡ್ತೀಯಾ? ಅಲ್ಲ ನಾನು ನಿಂಗೆ ಹೇಳಬೇಕು ಅಂತಲೇ ಇದ್ದೆ. ಅಲ್ಲ ಭಾರಿ ಆ ಕಮಲನ ಜೊತೆ ಸೇರ್ತೀಯಲ್ಲ, ಅದೇನದ ಮಾ ಗೊಬ್ಬ ಹೆಂಗ್ಸ್ಕಣೆ ಅದ, ಅದನ್ನ ಯಾರು ಊರು ಮನೆ ಸೇರಿಸಲ್ಲ, ಬರ್ರಿ ಅಲ್ಲದೆ ಹೋದವೇ ಮಾತಾಡ್ತಿರೋದದು. ಅದ್ರ ಜೊತೆ ನೀ ಹೋಗಿ ಇರ್ತೀಯಲ್ಲ, ನಿಂಗೇನು ಬಂದದೆ ಅಂತ ನೋಡಿ. ಹೇಳೋದು ಹೇಳಿನೇ, ಎಂಥದಾರು ಮಾಡ. ಇನ್ನು ನಿಂಗೆ ಬಿಟ್ಟಿದ್ದು, ನಾನೇನು ಹೆಚ್ಚಿಗೆ ಹೇಳಕ್ಕೆ ಬರಲ್ಲ. ಅಲ್ಲ ನಾನು ಬೇರೆಯವರಿಗಾಗಿದ್ದರೆ ಕೇಳಕ್ಕೆ ಹೋತಿರ್ಲ, ನೀವೊಂಥರ ಎಲ್ಲ ನ್ಯಾಯ ಸತ್ಯ ಅನ್ನೋ ಜನ ಅಲ್ಲ, ಹಂಗಾಗಿ ಕೇಳಿದಷ್ಟೇ. ಮತ್ತು ಬೇರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ನನ್ನ ಬಗ್ಗೆ, ಅದಕ್ಕಾಗಿ ಕೇಳಿದಷ್ಟೆ, ಮತ್ತು ಬೇರೆ ಅಂತ ಅಲ್ಲ. ನೀನು ನೋಡು ವಿಶಾಲಾಕ್ಷಿ, ನಂಗೆ ನೀನು ನ್ಯಾಯ ಸತ್ಯ ಜನ ಅಂದ ತಕ್ಷಣ ನಾನೇನು ಅಯ್ಯೋ ವಿಶಾಲಾಕ್ಷಿ ನನ್ನ ಬಗ್ಗೆ ಒಳ್ಳೆ ಮಾತಾಡ್ತಾ ಇದೆ ಅಂತ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ನೀ ಸುಮ್ಮನೆ ನೀ ಎಷ್ಟು ಹೇಳಿದ್ರು ಅಷ್ಟೇ. ನಾನು ನಿಂಗೆ ಹೇಳೋದು ಮರೆತಿ, ನಿಂಗೆ ಯಾಕೆ ಬೇಕೆ? ನಿನ್ನ ಪಾಡಿ ನೀ ಸುಮ್ಮನೆ ಇರೋಕ್ಕಾಗಲ್ಲನ. ಹೋಗಲಿ ಬಿಡಿ, ನಾ ಕೇಳಿದಷ್ಟೇ, ಹೋಗಲಿ ಬಿಡಿ. ಅಲ್ಲ ನಂಗೆ ಕೇಳಿದ್ದಾತ, ಇನ್ನು ಮತ್ತೆ ಬೇರೆಯವ್ರ ಹತ್ರ ಎಲ್ಲ ಕೇಳ್ತಾ ಕೂತ್ಕೋಬೇಡ. ನಿಮ್ಮ ಬಗ್ಗೆನೇ ಮಾತಾಡ್ತಾರೆ, ಏನಕ್ಕೆ ಬೇಕಿದ್ದಕ್ಕೆ ಅಂತ. ಇಲ್ರಿ ಶಾಲಿನಿ ಅಕ್ಕ, ನಿಮ್ಮ ಹತ್ರ ಆಗಿದ್ದಕ್ಕೆ ಕೇಳಿದ್ದು, ಬೇರೆಯವ್ರ ಹತ್ರ ಆದರೆ ಕೇಳಲ್ಲ ಕಣ್ರಿ ನಾನು. ಚರಣ ಫೋನ್ ಮಾಡಿದ್ನಾ? ಬೆಳ್ಳಿ ಚರಣ ಗನಗದ್ದಾರಂತ? ಹಾಂ ಮಾಡಿದ್ರ, ಗನಗದ್ದಾರಂತೆ. ಊರ ಕಡೆ ಯಾವಾಗಂತೆ? ಊರ ಕಡೆ ಬರ್ಬೇಕು ಅಂತಿದ್ರು, ಮಳೆ ಅಲ್ಲನೆ ಹೆಂಗೆ ಬರೋಕ್ಕಾಗ್ತದ ಅವ್ರಿಗಾರ. ಹಾಗಾಗಿ ಇದಕ್ಕೆ ಗೌರಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿನಿ, ಹ್ಞೂ ಅಂತ ಅಂದಾರಪ್ಪ. ನೋಡ್ಬೇಕಿನ್ನು ಎಂಥದ ಏನ. ಹೌದಾ, ಸರಿ ಕಣ್ರಿ ಶಾಲಿನಿ ಅಕ್ಕ, ಹಂಗಾರೆ ನಾನು ಮನೆ ಬದಿ ಹೋಗ್ತೀನತ್ತ, ಮತ್ತು ಹುಡುಗರು ಎರಡೇ ಅದಾವೆ. ಸರಿ ಹಂಗಾರೆ ಹೋಗ್ಬರ್ಲಾ? ಹ್ಞೂನೇ ಹಂಗಾರೆ ಸರಿ, ನಿಧಾನ ಹೋಗ್ಬಾ, ನಿಧಾನ ಜಾರ್ಕಿ, ಈ ಮಳೇಲಿ ನಿಧಾನ. ಹ್ಞೂ ರೀ ಶಾಲಿನಿ ಅಕ್ಕ.